ಇವತ್ತಿಗೂ ಮತ್ತೂರು ಅನ್ನೋ ಊರಲ್ಲಿ ಒಂದು ಹೋಟ್ಲ್ ಇಲ್ಲ, ಒಂದು ಲಾಡ್ಜ್ ಇಲ್ಲ. ಅವರ ಆಹಾರ ಪದ್ಧತಿ ಪ್ರತಿಯೊಬ್ಬರು ಮನೆಯಲ್ಲೇ ಮಾಡ್ಕೊಂಡು ಊಟ ಮಾಡ್ತಾರೆ ಹೊರತು ಹೊರಗಿಂದ ಏನೂ ಇಲ್ಲ ಅಲ್ಲಿ. ಮತ್ತೂರು ಶಿವಮೊಗ್ಗದ ಹತ್ರ ಇದೆ. ಅಲ್ಲಿಯ ಭಾಷೆಯೇ ಸಂಸ್ಕೃತ. ಇವತ್ತಿಗೂ ಅವರು ಅಲ್ಲಿ ಅಂಗಳಕ್ಕೆ ಸಗಣಿ ನೀರು ಹಾಕಿಬಿಟ್ಟು ರಂಗೋಲೆ ಇಡ್ತಾರೆ ಈವನ್ ಟುಡೇ. ಅಂದರೆ ಅದೆಲ್ಲವೂ ಕೂಡ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದು, ನಮಗೆ ರಕ್ಷಿಸೋದು. ಈ ಆಷಾಢ ಮಾಸದಲ್ಲಿ ಏನಾಗ್ತಿತ್ತು ಅಂದರೆ ಮನುಷ್ಯನ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಇತ್ತು, ರೋಗ ನಿರೋಧಕ ಶಕ್ತಿ ಕುಂದುತ್ತಾ ಇತ್ತು. ಹಾಗಾಗಿ ಆಷಾಢದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಡಿ, ಯಾಕಂದರೆ ಎಲ್ಲರೂ ಸೇರಿಕೊಂಡಾಗ ಹರಡುವಂಥ ಕಾಯಿಲೆಗಳು ಬರಬಹುದು ಅನ್ನುವ ಮೂಲ ಉದ್ದೇಶ ಇತ್ತು. ಇಲ್ಲೇನಾಗಿದೆ, ಕೆಲವೆಲ್ಲ ನಾ ಹೇಳಿದ್ನಲ್ಲ ನಶಿಸೋಗ್ತಾ ಇದೆ, ಅಳಿಸೋಗ್ತಾ ಇದೆ. ಅರೆಜ್ಞಾನದಿಂದ ನಾವು ಬರೀ ಇವಾಗ ಆಷಾಢ ಅಂದಾಗ ನಾವು ಆಡಿ ಶುಕ್ರವಾರ ಅಂತಾರೆ, ಆಷಾಢ ಶುಕ್ರವಾರ ಅದ್ಧೂರಿಯಾಗಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಹಾಗಿದ್ರೆ ಅದು ಶುಭ ಕಾರ್ಯ ಅಲ್ವಾ? ಹೌದು. ಆದರೆ ಹೌದು, ಅಲ್ಲಿ ಲಕ್ಷ್ಮೀ ಪೂಜೆ ಮಾಡುವಾಗಲೂ ಕೂಡ ಈ ಆಡಿ ಶುಕ್ರವಾರ ಅಂತೀವಿ, ಆಷಾಢ ಶುಕ್ರವಾರಗಳಲ್ಲಿ ಇಂಥದೇ ಪದಾರ್ಥಗಳನ್ನು ಕಳಸದಲ್ಲಿ ಇಡಬೇಕು ಅಂತಿತ್ತು. ಇವಾಗ ಏನಾಗಿದೆ, ಆರ್ಟಿಫಿಷಿಯಲು ಇದು ಕೈ ಕಾಲು ಗೊಂಬೆ ಎಲ್ಲ ಮಾಡಿ ನಾವಿಟ್ಟು ಕಣ್ಣಿಗೆ ಅಲಂಕೃತವಾಗಿ ನಾವು ಸಂತೋಷದಿಂದ ಮಾಡ್ತಾ ಇದ್ದೀವಿ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದರ ಜೊತೆಗೆ ವೈದ್ಯಕೀಯ ಹಿನ್ನೆಲೆ ಮರಿತಾ ಇದ್ದೀವಿ ನಾವು.